ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿದ್ದಂತ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೊಂದು ಸ್ವರೂಪಕ್ಕೆ ತಿರುಗ್ತಾ ಇದೆ. ಖುದ್ದು ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಅಷ್ಟೇ ಯಾಕೆ DCM DK ಶಿವಕುಮಾರ್ ಇದಕ್ಕೆ ತೆರೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ತೆರೆ ಹಿಂದಿನ ಆಟ ಮಾತ್ರ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಏನಿದು ಕೈಮನೆಯ ಆರದ ಬದಲಾವಣೆಯ ಬೆಂಕಿ? ಅದನ್ನೇ ತೋರಿಸ್ತೀವಿ ನೋಡಿ. ನಮ್ಮಣ್ಣ ಸಿಎಂ ಆಗ್ಬೇಕು ಅನ್ನೋ ಆಸೆ ಇದೆ, ನಾಳೆಯೋ ಇರುತ್ತೆ ಎಂದ DK. What option I have? I have to stand by him and support him. ನನಗೊಂದು ಆಸೆ ಇದೆ, ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು. ನಾನೇ 5 ವರ್ಷ ಸಿಎಂ ಎಂದಸಿದ್ದು ಕಾದು ನೋಡಿ ಎಂದ ಇಕ್ಬಾಲ್ ಹುಸೇನ್. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಕಾದು ನೋಡಿ. ಇಲ್ಲ ಇಲ್ಲ ಎನ್ನುತ್ತಲೇ ನಾಯಕತ್ವದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ರ ಸುರ್ಜೇವಾಲಾ. Any change in leadership, the answer remains in that. ನಾಯಕತ್ವ ಬದಲಾವಣೆ ಇದು ಕಾಂಗ್ರೆಸ್ ಮನೆಯ ಕುಲುಮೆ. ಕಿಚ್ಚು ಆರಲು ಬಿಡಬಾರದು, ಕಬ್ಬಿಣ ಕಾದಾಗ್ಲೇ ಬಡಿದು ಬಗ್ಗಿಸಬೇಕು ಅಂತ ಕೆಲವರು ಹವಾ ಹಾಕ್ತಿದ್ದಾರೆ. ಅಷ್ಟಕ್ಕೂ ನಿನ್ನೆ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಸ್ಪಷ್ಟ ಮಾತುಗಳನ್ನ ಹೇಳಿದ್ರೆ DCM DK ನನ್ನ ಬಳಿ ಯಾವ ಆಯ್ಕೆ ಇದೆ ಅಂದಿದ್ರು. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ್. What option I have? I have to stand by him and support him. And I don't have any objection to it. ಹೀಗೆ ನನಗೆ ಬೇರೆ ಆಯ್ಕೆ ಇಲ್ಲ ಅನ್ನೋ ಮೂಲಕ DK ಡಿಫೆನ್ಸ್ ಮೋಡ್ಗೆ ಜಾರಿದ್ರ. DK ಶಸ್ತ್ರ ತ್ಯಜಿಸಿ ಬಿಟ್ರ ಅಥವಾ ಅಸಹಾಯಕರಾದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿತ್ತು. ಆದ್ರೆ DK ಸಹೋದರ DK ಸುರೇಶ್ ಅದು ಅಸಹಾಯಕತೆ ಅಲ್ಲ, ಪಕ್ಷಕ್ಕೆ ನಾಯಕತ್ವಕ್ಕೆ ಕೊಟ್ಟ ಗೌರವ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮಣ್ಣ ಸಿಎಂ ಆಗ್ಬೇಕು ಅನ್ನೋ ಆಸೆ ಇದೆ, ಇವತ್ತಿಗೋ ನಾಳೆಯೋ ಇರುತ್ತೆ ಎಂದಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನು ಕಾಣಿಸ್ತಾ ಇದೆ? ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣಿಸುತ್ತೆ? ಅಸಹಾಯಕತೆ ಅಲ್ಲ, ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು. ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಇಕ್ಬಾಲ್ ಹುಸೇನ್ ನನ್ನ ಬಾಯಿಗೆ ನೋಟಿಸ್ ಕೊಟ್ಟು ಪ್ಲಾಸ್ಟರ್ ಹಾಕಿದ್ದಾರೆ. ಕಾದು ನೋಡಿ ಏನಾಗುತ್ತೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಬದಲಾವಣೆಗೆ ಇದು ಸರಿಯಾದ ಸಮಯ ಎಂದಿದ್ದಾರೆ. ಯಾವಾಗ ಅವಶ್ಯಕತೆ, ಯಾವಾಗ ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದ್ದೀವಿ. ರೈಟ್ ಟೈಮಿಗೆ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ. ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬಾರ್ದು, ಬಾಯಿಗೆ ಪ್ಲಾಸ್ಟರ್ ಹಾಕು ಅಂತ ಹೇಳವ್ರೆ. ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ ಹೇಳಿ ಅಂದರೆ ನಾನು ಏನು ಮಾಡೋದು? ಈಗ ಕಾದು ನೋಡ್ರಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಮಾತಿನ ಅರ್ಥ ಏನು ಸರ್? ಕಾದು ನೋಡಿ ಕೇಳೋಂಥದ್ದು. ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದ ನೋಟಿಸ್ಗೆ ಒಂದ್ ಕಡೆ ಕರೆಕ್ಟ್ ಇದೆ ನನ್ನ, ಆದ್ರೆ ಬೇರೆ ಮಂತ್ರಿಗಳು ನಮ್ಮ ಪಕ್ಷದ ಒಂದು ಶಿಸ್ತಿಗೆ ವಿರುದ್ಧವಾಗಿ ಮಾತಾಡೋಂಥದ್ದು ಎಷ್ಟು ಸರಿ ಅನ್ನೋದು ನೋವು ನನ್ ಕಾಡ್ತಾ ಇದೆ. ನನಗೂ ಆಸೆ ಇದೆ DK ಶಿವಕುಮಾರ್ ಸಾಹೇಬ್ರು ಏನೋ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಮಾತಾಡ್ಬೋದಲ್ಲ. ನಾನು ಯಾಕೆ ಬಹಳಷ್ಟು ಶಿಸ್ತಿನಲ್ಲಿ ತಲೆ ಹಾಕೊಂಡು ಹೋಗ್ತಾ ಇದೀವಿ. ಇನ್ನು ಸಿಎಂ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ರೆ, ಶಾಸಕ ಅಶೋಕ್ ಪಟ್ಟಣ್ ಕೂಡ DKC ಇಂದಲ್ಲ ನಾಳೆ ಸಿಎಂ ಆಗ್ತಾರೆ, ಅವರು ಕಾಯಬೇಕು ಎಂದಿದ್ದಾರೆ. ಆಲ್ರೆಡಿ ಶಾಸಕರ ಅಭಿಪ್ರಾಯ ಪಡೆದೇ ಹೈಕಮಾಂಡು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 2 ವರ್ಷ ತುಂಬಿದೆ, ಇನ್ನೂ 3 ವರ್ಷ ಇದೆ. ಕಾಂಗ್ರೆಸ್ ಸರ್ಕಾರ ಉಳಿದ 5 ವರ್ಷಕ್ಕೆ ಅಧಿಕಾರದಲ್ಲಿ ಇರುತ್ತೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಹಾಯಕ ಅಂತ ಏನಿಲ್ಲ, ಅವರು ಲೀಡರ್ನೇ. ಇವತ್ತಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗ್ತಾರೆ, ಅವರು ಇವತ್ತಲ್ಲ ನಾಳೆ ಆಗ್ತಾರೆ. ಇದೇ ಅವಧಿ ಅಂತ ನಾನು ಹೇಳಕ್ ಬರಲ್ಲ. ಅದೆಲ್ಲಾನು ಇರೋ ಖಾಲಿ ಇಲ್ಲ ಜಾಗ. ಅವರು ಹೇಳಿದ್ದಾರೆ ಸಾಕಷ್ಟು ಸರಿ, ಜಾಗ ಖಾಲಿ ಇಲ್ಲ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ. ಅವ್ರು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಶಿವಕುಮಾರ್ ನೆಕ್ಸ್ಟ್ ಯಾರು ಇಲ್ವೇ ಅಲ್ವಲ್ಲ, ಅವರೇ ತಾನೇ ಇರೋದು, ಅವರೇ ಆಗ್ತಾರೆ. ಯಾವ ಶಾಸಕರು ಏನು ಹೇಳಿಕೆ ಕೊಡಬಾರ್ದು, ಬಾಯಿ ಮುಚ್ಕೊಂಡಿರಬೇಕು, ತುಟಿ ಪಿಟಕ್ ಅನ್ಬಾರ್ದು ಅನ್ನುವಂಥ ಮಾತನ್ನು ಹೈಕಮಾಂಡ್ದವ್ರು ಹೇಳಿದ್ದಾರೆ. ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡದೇ ಇದ್ದರೆ ಮುಂದಿನ ಕ್ರಮ ಹೈಕಮಾಂಡ್ದವ್ರು ತಗೊಳ್ತಾರೆ. ಸುಳಿವು ಕೊಡದೆ ನಾಯಕತ್ವದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ರ ಸುರ್ಜೇವಾಲಾ.
ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ 3 ದಿನಗಳ ಕಾಲ ಶಾಸಕರ ಜೊತೆ 1-to-1 ಸಭೆ ನಡೆಸಿದ್ರು. ಮೇಲ್ನೋಟಕ್ಕಿದು ಶಾಸಕರ ಕುಂದುಕೊರತೆ ಸಮಸ್ಯೆಗಳನ್ನ ಆಲಿಸುವುದಕ್ಕಾಗಿಯೇ ನಡೆದ ಸಭೆ ಆಗಿತ್ತು. ಆದರೆ ಈ ಭೇಟಿಯ ಉದ್ದೇಶ ನಾಯಕತ್ವದ ಬಗ್ಗೆ ಶಾಸಕರ ಮನಸ್ಥಿತಿಯನ್ನ ಅರಿಯೋದೇ ಆಗಿದೆ ಎನ್ನಲಾಗ್ತಿದೆ. ಆದರೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ದೂರು ತೆಗೆದುಕೊಳ್ಳೋಕೆ ಸುರ್ಜೇವಾಲಾ ಅವಕಾಶ ನೀಡಿಲ್ಲ ಅಂತ ಕೆಲ ಶಾಸಕರು ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಮತ್ತು ಸರ್ಕಾರದ ಕಾರ್ಯಕ್ಷಮತೆಯ ಬಗ್ಗೆಯೇ ಹೆಚ್ಚಾಗಿ ಚರ್ಚೆ ನಡೆದಿದೆ ಎನ್ನಲಾಗಿದೆ. 3 ದಿನಗಳಲ್ಲಿ 40 ಶಾಸಕರ ಅಭಿಪ್ರಾಯ ಅಹವಾಲು ಆಲಿಸಿರುವ ಸುರ್ಜೇವಾಲಾ ಮತ್ತೆ ಮುಂದಿನ ಸೋಮವಾರ ಬೆಂಗಳೂರಿಗೆ ಬರಲಿದ್ದು ಮತ್ತಷ್ಟು ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ ಒಳಗಿನ ಚರ್ಚೆಗಳು, ಹೈಕಮಾಂಡ್ನ ಸೂಚನೆಗಳು ಮತ್ತು ಸಿಎಂ ಬದಲಾವಣೆಯ ಸಾಧ್ಯತೆ ಇದೆಲ್ಲವೂ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿವೆ. ಆದರೆ ಅಂತಿಮ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡ್ನ ಕೈಯಲ್ಲಿದೆ. ಹರೀಶ್, ಟಿವಿ9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.